ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಹಣ ಜಮೆ ಕೂಡ ಆಗ್ತಾ ಇದೆ. ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನಕ್ಕೆ ಅಮೌಂಟ್ನ ಸ್ಯಾಂಕ್ಷನ್ ಕೂಡ ಮಾಡ್ತಾ ಇದ್ದಾರೆ, ಲೈಕ್ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. OBC ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿಗೆ, SC ST ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಖಾತೆಗೆ ಜಮೆ ಕೂಡ ಆಗ್ತಾ ಇದೆ. ಡಿಪಾರ್ಟ್ಮೆಂಟ್ ಅವರು ಪ್ರೊಸೆಸ್ ಕೂಡ ಮಾಡ್ತಾ ಇದ್ದಾರೆ. ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ನಿಮಗೆ ಆಧಾರ್ ಸೀಡೆಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮ್ಮ ಬ್ಯಾಂಕ್ ತೋರಿಸಿದೆ, ನೀವು ನೋಡಬಹುದು ಸ್ಕ್ರೀನ್ ಮುಂದೆ. ನಿಮ್ಮ ನೇಮ್ ಮ್ಯಾಚಿಂಗ್ ಆಗಿರಬೇಕಾಗುತ್ತೆ ಕಡ್ಡಾಯವಾಗಿ, ಆಗ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಆಧಾರ್ ಸೀಡಿಂಗ್ ಚೆಕ್ ಡೇಟು, ಸ್ಟೇಟಸ್ ಚೆಕ್ ಡೇಟು ಮಾಹಿತಿ ಇರುತ್ತೆ. ಲೈಕ್ ನಿಮಗೆ ಫಸ್ಟ್ ಲೆವೆಲ್ ಅಲ್ಲಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಯಾವುದು ಅಂತ ಇರುತ್ತೆ. ನಿಮ್ದು OBC ಇದ್ರೆ OBC ಅಂಡ್ ಬೇರೆ ವಿದ್ಯಾರ್ಥಿಗಳು ಕೂಡ ಇದ್ರೆ ಬೇರೆ ವಿದ್ಯಾರ್ಥಿಗಳು, ನಿಮ್ಮ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ. ಕರ್ನಾಟಕ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ಸ್ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ರೆ ಅಪ್ಲಿಕೇಶನ್ ಅಪ್ರೂವ್ ಆಗಿರೋದು, ಅಪ್ಲಿಕೇಶನ್ ಎಲಿಜಿಬಲ್ ಆಗಿ ಕೂಡ ಇರುತ್ತೆ. ಇಲ್ಲಿ SS ಕೂಡ ಇರುತ್ತೆ. OBC ವಿದ್ಯಾರ್ಥಿಗಳು ಕೂಡ PMSB ಕಡೆಯಿಂದ ಸ್ಕಾಲರ್ಶಿಪ್ ನ ಜನರೇಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತಾಗುತ್ತೆ, ಆಯ್ತಾ. ನಂತರ ಎರಡನೇ ಸೆಕ್ಷನ್ ಬಂದ್ಬಿಟ್ಟು ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್, ಆಯ್ತಾ. ಇಲ್ಲಿ ಬಂದ್ಬಿಟ್ಟು ಅಪ್ರೂವ್ ಆಗಿದೆ ಇಲ್ವಾ ಅಂತ ಹೇಳಿ ನಿಮಗೆ ಅಪ್ರೂವ್ ಪ್ಲಸ್ ಅಮೌಂಟ್ ತೋರಿಸುತ್ತೆ. ಇಲ್ಲಿ ಸ್ಕೀಮ್ ಯಾವುದು, ನಿಮಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ST ಸ್ಟೂಡೆಂಟ್ಸ್ ಅಂತ ಕೂಡ ಇದೆ. ನಿಮಗೆ ಸ್ಕೀಮು ಅಲ್ಲಿ ಅಪ್ರೂವ್ಡ್ ಆಗಿದೆ ಇಲ್ವಾ, ಪ್ಲಸ್ ಅಮೌಂಟ್ ನೋಡಿ ಇಲ್ಲಿ 25,000 ಇದು ಮೆನ್ಷನ್ ಮಾಡಿದ್ದಾರೆ. 1,18,956, 12,000, 1,30,30,000ಕ್ಕೂ ಹೆಚ್ಚು ಅಮೌಂಟ್ನ ಖಾತೆಗೆ ಜಮೆ ಮಾಡ್ತಾ ಇದ್ದಾರೆ. ಯಾರಿಗೆ ಜಮೆ ಮಾಡಿದ್ದಾರೆ ಅಂದ್ರೆ SC ST ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಸಾಕಷ್ಟು ಪೆಂಡಿಂಗ್ ಇರೋ ಅಮೌಂಟ್ ಲಿಸ್ಟ್ ಮಾಡಿದ್ದಾರೆ. ST ವಿದ್ಯಾರ್ಥಿಗಳಿಗೆ, ಈ ವಿದ್ಯಾರ್ಥಿಗಳಿಗೆ, ಕೆಲ ವಿದ್ಯಾರ್ಥಿಗಳಿಗೆ 1,30,30,000ಕ್ಕೂ ಹೆಚ್ಚು ಸ್ಕಾಲರ್ಶಿಪ್ ನ ಜಮೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಕಾಂಪೋನೆಂಟ್ ತೋರಿಸುತ್ತೆ, ಆಯ್ತಾ. ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಫಾರ್ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಇರುತ್ತೆ. ಅಲ್ಲಿ ಪೋಸ್ಟ್ DBT ಆಗಿದೆಯಲ್ಲ ಅಂತ ಹೇಳಿ ಎಸ್ ಇರುತ್ತೆ. ಅಂಡ್ ನಿಮಗೆ ಇಲ್ಲಿ ಫೀಸ್ ಅಮೌಂಟ್ ಎಷ್ಟು ರೀಫಂಡ್ ಆಗಿರುತ್ತೆ ಫೀಸ್, ಅದು ಕೂಡ 1,30,30,000 ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಅಕಾಡೆಮಿಕ್ ಅಲೋವೆನ್ಸಸ್ ಲೈಕ್ ವಿದ್ಯಾಸಿರಿ ಅಂಡ್ ಅದರ್ಸ್ ಕೊಡ್ತಾ ಇರಲ್ಲ, ಅದು ಕೂಡ ಇಲ್ಲ. ಬಿಕಾಸ್ ಯಾಕೆ ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲವೆನ್ಸಸ್, ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಅಕಾಡೆಮಿಕ್ ಅಲವೆನ್ಸಸ್ ಪೇ ಮಾಡ್ತಾ ಇಲ್ಲ ಅಂತ ಇದೆ. ಬಿಕಾಸ್ ಯಾಕೆ ಅಂದ್ರೆ ಹಾಸ್ಟೆಲ್ ಇದ್ರೆ ಹಾಸ್ಟೆಲ್ ಅಲವೆನ್ಸ್ ಸರ್ಕಾರ ಕೊಡಬೇಕಾಗುತ್ತೆ. ಆ ನಿಮಗೆ ಡೇ ಸ್ಕಾಲರ್ ಬಂದ್ಬಿಟ್ಟು ಇವರಿಗೆ ಬರೋದಿಲ್ಲ, ಆಯ್ತಾ. ಅದು ಕೂಡ ನೋಡ್ಬೇಕು. ಅದೇ ರೀತಿ ನಿಮಗೆ ಸ್ಟೇಟಸ್ ಕೂಡ ಇರುತ್ತೆ. ನಂತರ ನಿಮಗೆ ಫೋರ್ತ್ ಲೆವೆಲ್ ಇಲ್ಲಿ ಒಂದು ನೋಡೋದಾದ್ರೆ 25,000 ಅಮೌಂಟ್ ಬಂದ್ಬಿಟ್ಟು ಪೇಮೆಂಟ್ ಬಂದ್ಬಿಟ್ಟು ಅಪ್ರೂವ್ ಆಗಿ, ಪೇಮೆಂಟ್ ರೆಸ್ಪಾನ್ಸ್ ಬಂದ್ಬಿಟ್ಟು ಅವೈಟ್ ಆಗಿದೆ. ಪೇಮೆಂಟ್ ಅಪ್ರೂವ್ ಆಗಿದೆ ಅಂದ್ರೆ ರೆಸ್ಪಾನ್ಸ್ ಅವೈಟ್ ಆಗಿದೆ ಅಂದ್ರೆ ಇನ್ನು ಕೆಲವೇ ಇದರಲ್ಲಿ ನಿಮಗೆ ಶೀಘ್ರದಲ್ಲಿ ನಿಮಗೆ ಹಣ ಜಮೆ ಆಗುತ್ತೆ ಅಂತ ಅರ್ಥ. ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಪೇಮೆಂಟ್ ಅಪ್ರೂವ್ ಆಗಿಲ್ಲ. ಪೇಮೆಂಟ್ ಅಪ್ರೂವ್ ಆದ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಈ ರೀತಿ ನಿಮಗೆ ಸ್ಟೇಟಸ್ ನ ನೋಡಬಹುದು. ಈ ರೀತಿ ಎರಡು ಆಪ್ಷನ್ಸ್ ಕೂಡ ಇರುತ್ತೆ. ಅಮೌಂಟ್ ಎಷ್ಟು, ನಿಮಗೆ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಎಷ್ಟು ಕೂಡ ತೋರಿಸುತ್ತೆ, ಆಯ್ತಾ. ಈ ರೀತಿ ಫೋರ್ತ್ ಲೆವೆಲ್ ಕೂಡ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಮಾಡ್ತಾ ಇದ್ದಾರೆ. SC ST ವಿದ್ಯಾರ್ಥಿಗಳಿಗೆ. ಇನ್ನು ಯಾರಿಗೆ ಪೆಂಡಿಂಗ್ ಇದೆ, ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅವರಿಗೆ ಶೀಘ್ರದಲ್ಲೇ ಕೂಡ ಅವ್ರಿಗೆ ಜಮೆ ಮಾಡ್ತಾರೆ. ನಿಮ್ಮ ಸ್ಟೇಟಸ್ ಅನ್ನು ನೋಡ್ಕೊಂಡು ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಪೇಮೆಂಟ್ ಅಪ್ರೂವ್ ಆಗಿದ್ರೆ ಇನ್ನೇನು ಕೆಲವೇ ದಿನಗಳು 10 to 15 ಡೇಸ್ ಒಳಗಡೆ ಬರುವ ಸಾಧ್ಯತೆ ಕೂಡ ಇದೆ. ಕೆಲವರು ಅಪ್ರೂವ್ ಆಗಿಲ್ಲ, ಅಪ್ರೂವ್ ಆಗಿ ಕೂಡ ಖಾತೆಗೆ ಜಮೆ ಆಗುತ್ತೆ. ಇಲ್ಲಿ ನಿಮಗೆ ಪೇಮೆಂಟ್ ಇನಿಷಿಯಲ್ ಸ್ಟೇಟಸ್ ಟ್ಯಾಬ್ಗೆ ಹೋದ್ರೆ ಅಲ್ಲಿ ನಿಮಗೆ ಯಾವೆಲ್ಲ ಸ್ಕಾಲರ್ಶಿಪ್ ಎಷ್ಟೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಕೂಡ ಇದೆ. OBC ವಿದ್ಯಾರ್ಥಿಗಳಿಗೆ PMSB ಕೂಡ ಕೊಡ್ತಾ ಇದ್ದಾರೆ. ಲೈಕ್ ಅವ್ರದ್ದು ಮೈನ್ ಅಮೌಂಟ್ ಸ್ಕಾಲರ್ಶಿಪ್ ಅಮೌಂಟ್ ಪೆಂಡಿಂಗ್ ಇದೆ, ಅದನ್ನು ಕೂಡ ಶೀಘ್ರದಲ್ಲೇ ಜಮೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಕೂಡ ಜಮೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾರು ಲೇಬರ್ ಕಾರ್ಡ್ ಹೊಂದಿದ್ದಾರೆ, ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅಮೌಂಟ್ ಸ್ಯಾಂಕ್ಷನ್ ಕೂಡ ಆಗಿದೆ, ಅವರು ಕೂಡ ಶೀಘ್ರದಲ್ಲೇ ಜಮೆ ಆಗುತ್ತೆ. ಅದನ್ನ ನೀವು ನೋಡ್ಕೊಂಡು ಫಾಲೋ ಅಪ್ ಮಾಡ್ಕೊಳ್ಳಿ. ಬಿಕಾಸ್ ಗುಡ್ ನ್ಯೂಸ್ ಏನಂದ್ರೆ ಇಲಾಖೆಯವರು 2 ವರ್ಷದಿಂದ ಕಾಯಿಸ್ತಾ ಇದ್ರು. ಈಗ ಸರ್ಕಾರದವರು ಸ್ವಲ್ಪ ಹಣ ಕೂಡ ಬಿಡುಗಡೆ ಮಾಡಿರೋ ಕಾರಣ ಇಲಾಖೆಯಿಂದ ಅನುದಾನ ಕೂಡ ಬರ್ತಾ ಇದೆ. ಇದೇ ರೀತಿ OBC ವಿದ್ಯಾರ್ಥಿಗಳು ಕೂಡ ಬರಲಿ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.